ಓಕೆ ಮನೆ ಲೂಟರ್ಸ್ ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಈ ಚಾನಲಲ್ಲಿ ನಾನು ವೀಡಿಯೋ ಅನ್ನೋದು ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ನಿಮಗೆ ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲೆಲ್ಲ ಅಪ್ಡೇಟನ್ನು ಕೊಡ್ತಿದ್ದೆ. ಏನಪ್ಪ ಅಂದರೆ ನಮ್ಮ ಚಾನಲ್ಗೆ ಸ್ಟ್ರೈಕ್ ಬಂದಿತ್ತು, ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾನು ಆಲ್ರೆಡಿ ಇನ್ನೊಂದು ಚಾನಲ್ ಕ್ರಿಯೇಟ್ ಅನ್ನೋದು ಮಾಡಿ ಅದರಲ್ಲಿ ಡೈಲಿ ವೀಡಿಯೋಸ್ ಅನ್ನೋದು ಅಪ್ಲೋಡ್ ಅನ್ನೋದು ಮಾಡ್ತಿದ್ದೆ. ನೀವು ಯಾರ್ಯಾರು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಲಿಂಕ್ ಅನ್ನೋದು ಟೆಲಿಗ್ರಾಮ್ ಚಾನಲ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲೂಟ್ ಲಿಂಕ್ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಲಿಂಕ್ ಅನ್ನೋದು ಯೂಸ್ ಮಾಡಿ ಟುಡೇ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಟುಡೇ ಬಂದುಬಿಟ್ಟು ಬೆಸ್ಟ್ ಅಂದರೆ ಬಿಗ್ಗೆಸ್ಟ್ ರೆಫರ್ ಆ್ಯಂಡ್ ಅರ್ನ್ ಲೂಟ್ ಅನ್ನೋದು ತಂದಿದ್ದೀನಿ. ನೀವು ಅಂದರೆ ಇವಾಗ ಟುಡೇ ಲೂಟ್ ಆಯ್ತಲ್ವಾ, ಜಸ್ಟ್ ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡಿ ಮನಿ ಅನ್ನೋದು ಅರ್ನಿಂಗ್ ಅನ್ನೋದು ಮಾಡ್ಕೋಬೇಕು. ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಇನ್ನು ಲೇಟ್ ಯಾಕೆ ನಡೀರಿ ಗೈಸ್ ವಿಡಿಯೋನ. ಓಕೆ ಗೈಸ್, ನೀವು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನೂ ಇಲ್ಲ, ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು OTP ಬರ್ಸ್ ಹಾಕಿಬಿಟ್ರಿ. ಅದಾದಮೇಲೆ ಕಂಟಿನ್ಯೂಸ್ ಗೂಗಲ್ ಐತಲ್ಲ ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಡಿಜಿಟ್ ಐತಲ್ವಾ 4 ಡಿಜಿಟ್ ಅಂದರೆ ಇದು ಬರುತ್ತೆ OTP. ಅದಾದ ತಕ್ಷಣ ನಿಮಗೆ ಇಮೇಲ್ ID ಕೂಡ ವೆರಿಫೈ ಅನ್ನೋದು ಮಾಡ್ಕೋಬೇಕು. ವೆರಿಫೈ ಆದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಯೂಟ್ಯೂಬ್ ಐತಲ್ಲ, ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಐತಲ್ವಾ, ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಟೆಲ್ ವಾಟ್ ಯು ಆರ್ ಲುಕಿಂಗ್ ಫಾರ್, ನಿಮ್ಮ ಎಷ್ಟಾದರೂ ಚೂಸ್ ಅನ್ನೋದು ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ಕೋಬೇಕು. ಮತ್ತು ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನೂ ಇಲ್ಲ, ಲೇಟರ್ ಅಂತ ಐತಲ್ಲ, ಲೇಟರ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಬಾನ್ಸ್ ಇನ್ವೆಸ್ಟ್ ಆಪರ್ಚುನಿಟಿ ಅಂತ ಕೆಳಗಡೆ ನೀವು ಜಸ್ಟ್ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಒಂದು 2-3 ಅಂದರೆ ಆಪ್ಷನ್ಸ್ ಬರುತ್ತೆ. ಅದೇನು ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಸ್ಟಾರ್ಟಿಂಗಲ್ಲೇ ಮೇಲೆ ಒಂದು ಆಪ್ಷನ್ ಐತೆ, ಅದು ನೋಡ್ಕೊಂಡು ಅಲ್ಲೇನಪ್ಪ ಅಂದರೆ ನೀವು ರೆಫರ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋಬೇಕು. ಅಲ್ಲಿ ಕ್ಲಿಕ್ ಅನ್ನೋದು ಮಾಡ್ತೀನಿ ನೋಡ್ಕೋದು. ನೀವು ಒಂದು ರೆಫರ್ ಮಾಡಿದ್ರೆ ನಿಮಗೆ ಇಷ್ಟು ಅಮೌಂಟ್ ಬರುತ್ತಂತೆ. ಕೆಳಗಡೆ 0.5% ಎಕ್ಸ್ಟ್ರಾ ಕೂಡ ಸಿಗುತ್ತಂತೆ. ಸೊ ಇವಾಗ ನೀವೇನಪ್ಪ ಮಾಡಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಬೇಕು. ಇಲ್ಲಿ ಕ್ಲಿಕ್ ಹೇರ್ ಟು ಸ್ಟಾರ್ಟ್ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಫಸ್ಟು ನೀವು ನಿಮ್ಮ ಮೇಯ್ನ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಮೇಯ್ನ್ ಅಕೌಂಟ್ದು KYC ಕಂಪ್ಲೀಟ್ ಮಾಡಾದಮೇಲೆ ನೆಕ್ಸ್ಟು ನಿಮ್ಮ ಫ್ರೆಂಡ್ಗೆ ರೆಫರ್ ಅನ್ನೋದು ಮಾಡಬೇಕು. ನೀವು ಸ್ಟಾರ್ಟಿಂಗಲ್ಲೇ ವಿತೌಟ್ KYC ಮಾಡ್ದಂಗೆ ನೀವು ರೆಫರ್ ಮಾಡಿದ್ರೆ ಕೌಂಟ್ ಅನ್ನೋದು ಆಗೋಲ್ಲ. ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಡೀಟೇಲ್ಸ್ ಎಲ್ಲ ಕೇಳ್ತೈತಲ್ಲ, ಡೀಟೇಲ್ಸ್ ಎಲ್ಲ ಕೇಳ್ಬಿಟ್ಟು ಹಾಕ್ಬಿಟ್ಟು ಫಿಲ್ ಅನ್ನೋದು ಮಾಡಿರಿ. ಮತ್ತು ಪ್ರೊಸೀಡ್ ಐತಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ಇಲ್ಲಿ ಆಧಾರ ಅದು ನಂಬರ್ ಐತಲ್ಲ ಅದು ಆಗಿಬಿಟ್ಟು ಕೆಳಗಡೆ ಕ್ಯಾಪ್ಚರ್ ಅನ್ನೋದು ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಐತಲ್ಲ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಂಟಿನ್ಯೂ ಐತಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದು ಮಾಡಿರಿ. OTP ಬರುತ್ತೆ, ಆದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಒಂದು ಪಿನ್ ಅನ್ನೋದು ಕೇಳುತ್ತೆ. ಪಿನ್ ಏನಾದರೂ ಗೊತ್ತಿಲ್ಲ ಅಂದರೆ ಫರ್ಗಾಟ್ ಮಾಡಿಬಿಟ್ಟು ಹಾಕ್ಕೊಬಿಟ್ರಿ. ಅದಾದಮೇಲೆ ಇಲ್ಲಿ ಅಲವ್ ಅಂತ ಆಪ್ಷನ್ ಐತಲ್ವ, ಅಲ್ಲಿ ಮೇಲೆಲ್ಲ ಟಿಕ್ 4 ಪ್ಲೇಸಲ್ಲಿ ಟಿಕ್ ಹಾಕಿಬಿಟ್ಟು ಅಲವ್ ಆಪ್ಷನ್ ಐತಲ್ಲ, ಅಲವ್ ಆಪ್ಷನ್ ಮೇಲೆ ಅಲವ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದಾದರೆ ನಿಮಗೆ ಸಕ್ಸಸ್ಫುಲ್ಲಾಗಿ ಡಿಜಿಲಾಕರ್ಗೆ ನಿಮ್ಮ ಲಿಂಕ್ ಅನ್ನೋದಾಗುತ್ತೆ. ಸೊ ಇವಾಗ ಇಲ್ಲೇನೂ ಇಲ್ಲ, ಜಸ್ಟ್ ಲೋಡಿಂಗ್ ಅನ್ನೋದಾಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಕ್ಯಾಪ್ಚರ್ ಸೆಲ್ಫಿ ಐತಲ್ಲ, ಒಂದು ಕ್ಯಾಪ್ಚರ್ ಅನ್ನೋ ಸೆಲ್ಫಿ ಅನ್ನೋದು ತಗೋಬೇಕು. ಸೆಲ್ಫಿ ತಗೊಂಡಾದಮೇಲೆ ಒಂದು ಕೆಳಗಡೆ ಒಂದು ಫೋಟೋ ಆಪ್ಷನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅಲ್ಲಿ ನಿಮ್ಮ ಫೋಟೋ ಹಾಕ್ತಿರಲ್ವ, ಅಲ್ಲಿ ಗ್ರೀನ್ ಕಲರ್ ಒಂದು ಇದು ಬರುತ್ತೆ. ಅದು ಬರುವಾಗ ನೀವು ಅದು ಬರಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ನೀವು ಫೇಸ್ ಅನ್ನೋದು ಇದು ಇಟ್ಕೊಂಡಿದ್ದೀರ ಅಂತ. ಅದಾದಮೇಲೆ ಇಲ್ಲಿ ಏನಪ್ಪ ಅಂದರೆ ಸೇವ್ ಐತಲ್ಲ ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಅವೆಲ್ಲ ಹಾಕಿಬಿಟ್ಟು ಕೆಳಗಡೆ ಇನ್ನೊಂದು ಆಪ್ಷನ್ ಸಬ್ಮಿಟ್ ಐತಲ್ಲ ಅದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಸೊ ನೀವು ಸೆಲ್ಫಿ ತೊಗೊಳ್ತಿರಲ್ವ, ಅದು ಒಂದು ಬ್ಯಾನರ್ ರೌಂಡಾಗಿ ಕಾಣಿಸುತ್ತಲ್ವ, ಅದು ಗ್ರೀನ್ ಕಲರ್ ಬಂದಾಗ ಸೆಲ್ಫಿ ಅನ್ನೋದು ತಗೋಬೇಕು. ರೆಡ್ ಕಲರಲ್ಲಿ ಬಂದರೆ ಅದು ನೀವು ಸರಿಯಾಗಿ ಫೇಸ್ ಅನ್ನೋದು ಇದಾಗ್ತಿಲ್ಲ ಅಂತ. ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಷನ್, ಇಲ್ಲಿ ಹೋಮ್ ಪೇಜ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನೀವು ಇಲ್ಲಿ ಜಸ್ಟ್ ಏನು ಮಾಡೋಂಗಿಲ್ಲ, ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತಾ ಹೋಗಬೇಕು. ಅಲ್ಲೊಂದು ಆಪ್ಷನ್ ಇರುತ್ತಲ್ವ, ಅಲ್ಲಿ ಒಂದು ಆಪ್ಷನ್ ಆದಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಏನಪ್ಪ ಮಾಡ್ತೀವಿ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಡಿಮ್ಯಾಟ್ ಅಕೌಂಟ್ದು ಇದು ಕೋಡ್ ಅನ್ನೋದು ಇರಬೇಕು. ಫಾರ್ ಎಕ್ಸಾಂಪಲ್ ಏಂಜಲ್ 1 ಈ ಥರ ಡಿಮ್ಯಾಟ್ದು ಐತಲ್ವ, ಅದು ಕಾಪಿ ಅನ್ನೋದು ಮಾಡಿಬಿಟ್ಟು ಅಲ್ಲಿ ಪೇಸ್ಟ್ ಅನ್ನೋದು ಮಾಡಬೇಕು. ಪೇಸ್ಟ್ ಮಾಡಬೇಕಂದ್ರೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಏನೂ ಇಲ್ಲ, ನೀವು ಬೇಸಿಕ್ ಡೀಟೇಲ್ಸ್ ಐತಲ್ಲ, ಬೇಸಿಕ್ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಕೆಳಗಡೆ ಮತ್ತೆ ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನೀವು ಅಲ್ಲೇ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಪ್ರೊಸೀಡ್ ಐತಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ಪ್ರೊಸೀಡ್ ವಿತೌಟ್ ಎನಿ ನಾಮಿನಿ ಐತಲ್ಲ ಅದು ನಿಮ್ಮ ಸ್ಕಿಪ್ ಅನ್ನೋದು ಮಾಡ್ಕೋಬೋದು. ಅದಾದಮೇಲೆ ಸಿಗ್ನೇಚರ್ ಅನ್ನೋದು ಕೇಳುತ್ತೆ. ಸಿಗ್ನೇಚರ್ ನಿಮ್ಮ ಕೈಯಿಂದನೇ ಏನೋ ಒಂದು ಇದು ಮಾಡಿಬಿಟ್ಟು ನೀವು ಅಪ್ಲೋಡ್ ಅನ್ನೋದು ಮಾಡ್ಕೊಬೋದು. ಇಲ್ಲಾಂದರೆ ಫೋಟೋ ತೆಗೆದು ಕೂಡ ಅಪ್ಲೋಡ್ ಅನ್ನೋದು ಮಾಡ್ಬೋದು. ಮತ್ತು ನೀವು ಇಲ್ಲಿ ಅಪ್ಲೋಡೇ ಕ್ಯಾನ್ಸಲೇಷನ್ ಅಂತ ಏನೋ ಐತಲ್ವ, ಅವೆಲ್ಲ ಅಪ್ಲೋಡ್ ಅನ್ನೋದು ಮಾಡಿಬಿಟ್ಟು ಅಲ್ಲಿ ನೋಡ್ಕೋದು ಒಂದು ನಂಬರು ಅದು ಏನೋ ಕೇಳ್ತೈತೆ, ಅದು ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಸಬ್ಮಿಟ್ ಐತಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಸೊ ಇಲ್ಲೇನು ಇಲ್ಲ, ನೀವು ಜಸ್ಟ್ KYC ಅನ್ನೋದು ಓಪನ್ ಮಾಡಿದ್ರೆ ರೆಫರ್ ಅನ್ನೋದು ಕೌಂಟ್ ಅನ್ನೋದಾಗುತ್ತೆ ನೋಡ್ಬೋದು. ಮತ್ತು ಈ ಥರ ಹೋಮ್ ಪೇಜ್ ಅನ್ನೋದು ಲೋಡಿಂಗ್ ಅನ್ನೋದಾಗ್ತಿದೆ. ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತಿದ್ದೆ ನೋಡ್ಬೋದು. ನಾನು ಇವಾಗ ಒಂದು 2-5 ಮಿನಿಟ್ಸು ಎಲ್ಲ ಡೀಟೇಲ್ಸ್ ಎಲ್ಲ ಆಗಿದೆ ಅಲ್ವಾ, ಅವೆಲ್ಲ ಶೋ ಅನ್ನೋದು ಆಗುತ್ತೆ. ರೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ನಿಮ್ಮ ಆಧಾರ್ ಅದು ನಂಬರ್ ಇರ್ತಲ್ಲ ಅದು ಆಗಿಬಿಟ್ಟು ವೆರಿಫೈ OTP ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು.
OTP ಅನ್ನೋದು ಬರುತ್ತೆ. OTP ಹಾಕಿ ನೀವು ಮತ್ತೆ ಏನು ಮಾಡಬೇಕಂದ್ರೆ ಲಾಸ್ಟ್ ಸ್ಟೆಪ್ ಇರುತ್ತೆ, ಇದು ಡಿಜಿಲಾಕರ್ಗೆ ಮತ್ತೆ ಲಿಂಕ್ ಅನ್ನೋದು ಮಾಡ್ಕೋದು. ಡಾಕ್ಯುಮೆಂಟ್ ಸೈನ್ಡ್ ಆಯ್ತಲ್ವ ನೋಡ್ಕೋದು. ಸಕ್ಸಸ್ಫುಲ್ಲಾಗಿ ಇವಾಗ ನಾನು ಎಲ್ಲ KYC ಡೀಟೇಲ್ಸ್ ಎಲ್ಲ ನಾನು ನೋಡ್ಕೋದು ಸಬ್ಮಿಟ್ ಅನ್ನೋದು ಮಾಡಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ನೋಡ್ಕೋದು. 24 ಅವರ್ಸು 48 ಅವರ್ಸ್ ಒಳಗಡೆ ನೀವು ಡೀಟೇಲ್ಸ್ ಎಲ್ಲ ಅವ್ರು ಚೆಕ್ ಅನ್ನೋದು ಮಾಡ್ತಾರೆ. ಏನಾದರೂ ರಾಂಗ್ ಇದ್ದರೆ ಕ್ಯಾನ್ಸಲ್ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿ ಹಾಕಿದರೆ ನೀವೇನಪ್ಪ ಅಂದರೆ ನಿಮ್ಮ KYC ಅಕೌಂಟ್ ಅನ್ನೋದು ಓಪನ್ ಅನ್ನೋದು ಮಾಡ್ತಾರೆ. ಓಪನ್ ಮಾಡ್ತಾರಲ್ವ ಆವಾಗ ನೀವೇನಪ್ಪ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು 24 ಅವರ್ಸ್ ಟು 48 ಅವರ್ಸ್ ಒಳಗಡೆ ಇದು ಅನ್ನೋದು ಆಗುತ್ತಂತೆ. ಸೊ ಇವಾಗ ನಿಮ್ಮದು ಆ KYC ಅನ್ನೋದು ನಿಮ್ಮ ಮೇಯ್ನ್ ಅಕೌಂಟ್ ಐತಲ್ಲ, ನಿಮ್ಮ ಮೇಯ್ನ್ ಅಕೌಂಟ್ದು KYC ಸಬ್ಮಿಟ್ ಅನ್ನೋದು ಕೊಡ್ತೀರಾ. ಅವರು ವಿತಿನ್ 24 ಅವರ್ಸ್ ಇಲ್ಲಾಂದರೆ 48 ಅವರ್ಸ್ ಒಳಗಡೆ ಇಲ್ಲ ಸಕ್ಸಸ್ಫುಲ್ಲಾಗಿ ನಿಮ್ಮ KYC ಓಪನ್ ಡಿಮ್ಯಾಟ್ ಅಕೌಂಟ್ ಅನ್ನೋದು ಓಪನ್ ಅನ್ನೋದು ಮಾಡ್ತಾರೆ. ನೀವು ಅವಾಗ ಏನಪ್ಪ ಮಾಡಬೇಕಂದ್ರೆ ಅವಾಗ ರೆಫರ್ ಅನ್ನೋದು ಮಾಡಬೇಕು. ನೀವು ಜಸ್ಟ್ ಏನೂ ಇಲ್ಲ ನಿಮ್ಮ ಅಕೌಂಟಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ನೀವು ರೆಫರ್ ಮಾಡೋಕ್ಕೆ ಹೋಗಿದ್ದಾರೆ ರೆಫರ್ ಅನ್ನೋದು ಕೌಂಟ್ ಅನ್ನೋದು ಆಗೋಲ್ಲ. ಫಸ್ಟು ನೀವು ನಿಮ್ಮ ಮೇಯ್ನ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಮೇಯ್ನ್ ಅಕೌಂಟಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಅನ್ನೋದು ಮಾಡಬೇಕು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಾದಮೇಲೆ ನಿಮ್ಮದು ಓಪನ್ ಆಗುತ್ತಲ್ವ, ಅದಾದ ನಂತರ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡಬೇಕು. ನಿಮ್ಮ ಫ್ರೆಂಡ್ ಏನಾದರೂ ಅಕೌಂಟ್ ಅನ್ನೋದು ಓಪನ್ ಮಾಡಿದ್ರೆ ನಿಮಗೆ ಅಮೌಂಟ್ ಅನ್ನೋದು ಇಷ್ಟು ಅನ್ನೋದು ಬರುತ್ತೆ. ಇದು ಯಾವಾಗ ಬರುತ್ತಂದರೆ ನೀವು ಇವಾಗ ಅಕ್ಟೋಬರ್ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಈ ತಿಂಗಳು ಅಕ್ಟೋಬರು, ನೀವು ಇವತ್ತೇನಾದರೂ ಮಾಡಿದ್ರೆ ರೆಫರು ನಿಮ್ಮ ಫ್ರೆಂಡ್ದು ಅಕೌಂಟ್ ಅನ್ನೋದು ಓಪನ್ ಇವತ್ತಾದರೆ ನವಂಬರ್ 10ನೇ ತಾರೀಕು ಒಳಗಡೆ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಇವತ್ತು ಮಾಡಿದ್ರೆ ಇವತ್ತೇ ಸಿಗೋಲ್ಲ, ಪ್ರತಿ ತಿಂಗಳು 10ನೇ ತಾರೀಕು ನಿಮಗೆ ಸಿಗುತ್ತೆ. 10ನೇ ತಾರೀಕು ಒಳಗಡೆ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಯಾವ ರೀತಿ ಅಮೌಂಟ್ ಸಿಗುತ್ತಂದರೆ ನಿಮಗೆ ಅಮೆಝಾನ್ ವೋಚರಲ್ಲಿ ಸಿಗುತ್ತೆ. ಅಮೆಝಾನ್ ವೋಚರಲ್ಲಿ ಸಿಗುತ್ತಲ್ವ, ನೀವು ಅಮೆಝಾನಲ್ಲಿ ಹೋಗಿ ರಿಡೀಮ್ ಅನ್ನೋದು ಮಾಡಿಕೊಂಡು ಏನಾದರೂ ಶಾಪಿಂಗ್ ಮಾಡ್ಕೋದು, ಮೊಬೈಲ್ ರಿಚಾರ್ಜ್, DTH ರಿಚಾರ್ಜ್, ಅದಾದಮೇಲೆ ಏನಾದರೂ ಬಿಲ್ ಪೇಮೆಂಟ್ಸ್ ಅನ್ನೋದು ಮಾಡ್ಕೋದು. ನೀವು ಇವತ್ತು ರೆಫರ್ ಮಾಡಿದ್ರೆ ಇವತ್ತು ನಿಮ್ಮ ಫ್ರೆಂಡ್ದು ಅಕೌಂಟ್ ಓಪನ್ ಅನ್ನೋದಾಗುತ್ತೆ. ಇವತ್ತೇ ನಿಮಗೆ ಅಮೌಂಟ್ ಸಿಗೋದಿಲ್ಲ. ನೆಕ್ಸ್ಟ್ ಮಂತ್ 10ನೇ ತಾರೀಕು ಒಳಗಡೆ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಅಂದರೆ ನೆಕ್ಸ್ಟ್ 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಒಂದು ಕೋಡ್ ಅವರು ಅಮೆಝಾನ್ದು ಕೊಡ್ತಾರೆ. ಅದೇನಪ್ಪ ಮಾಡಬೇಕಂದ್ರೆ ನೀವು ಕಾಪಿ ಅನ್ನೋದು ಮಾಡಿಕೊಂಡು ಅಲ್ಲೋಗಿ ಅಮೆಝಾನಲ್ಲಿ ಹೋಗಿ ಪೇಸ್ಟ್ ಅನ್ನೋದು ಮಾಡಿಬಿಟ್ಟು ಅಲ್ಲಿಂದ ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು. ಸೊ ಏನಪ್ಪ ಅಂದರೆ ಇಲ್ಲಿ ನೀವು ಇವಾಗ ಹೇಳ್ದೆ ಅಲ್ವ ಈ ಅರ್ನಿಂಗ್ ಲೂಟು ಇದೇನಾದರೂ ನೀವು ಮಾಡಬೇಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು. ಯಾವ ಡಿಮ್ಯಾಟ್ ಅಂದರೆ ಏಂಜಲ್ ಒನ್ನು, ಫಾರ್ ಎಕ್ಸಾಂಪಲ್ ಏಂಜಲ್ ಒನ್ನು, ಇನ್ನು ಬೇರೆ ಬೇರೆ ಡಿಮ್ಯಾಟ್ ಅಕೌಂಟ್ಸ್ ಎಲ್ಲ ಇರುತ್ತಲ್ವ, ಅವು ಯಾವುದಾದ್ರೂ ಒಂದು ನಿಮ್ಮ ಹತ್ರ ಇದ್ದರೆ ಮಾತ್ರ ಇದು ನೀವು ಈ ಲೂಟ್ ಅನ್ನೋದು ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಮಾಡೋಕ್ಕಾಗೋದಿಲ್ಲ. ನಿಮ್ಗೇನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಅನ್ನೋದು ಮಾಡ್ಕೋದು, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.